ನಮಸ್ಕಾರ ಸ್ನೇಹಿತರೆ, ಉಮಾಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಬಿಸಿಲಿಗೆ ತಂಪಾದ ಮತ್ತು ಆರೋಗ್ಯಕರವಾದ ಮಜ್ಜಿಗೆ ಐಸ್ ಯಾವತ್ತಾದರೂ ತಿಂದಿದ್ದೀರಾ? ಹೌದು, ಬೇರೆ ಫ್ಲೇವರ್ನಲ್ಲಿ ನಾವು ಐಸ್ ಕ್ರೀಮ್ನ ತಿಂದಿರ್ತೀವಿ. ಇದು ಒಂಥರ ಡಿಫ್ರೆಂಟ್ ಆಗಿರುವ ಐಸ್ ಆಗಿರುತ್ತೆ. ಕೇವಲ 10 ರೂಪಾಯಿನ ಬಳಸ್ಕೊಂಡು ಮನೆ ಮಂದಿಗೆಲ್ಲ ಇಷ್ಟವಾಗುವಂತಹ ಮಜ್ಜಿಗೆ ಐಸ್ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಈ ಸಲ ಸಮ್ಮರ್ ಹಾಲಿಡೇಸ್ಗೆ ನಿಮ್ಮ ಮಕ್ಕಳಿಗೆ ಖಂಡಿತವಾಗಿಯೂ ಮಾಡಿಕೊಡಿ, ತುಂಬಾನೇ ಇಷ್ಟ ಆಗುತ್ತೆ. ಮೊದಲಿಗೆ ಇದನ್ನ ಮಾಡೋದಕ್ಕೆ ಮಜ್ಜಿಗೆನ ಮಾಡ್ಕೊಳ್ಳೋಣ. ಮಜ್ಜಿಗೆ ಮಾಡೋದಕ್ಕೆ ನಾವು 10 ರೂಪಾಯಿದು ಒಂದು ಪಾಕೆಟ್ ಮೊಸರನ್ನ ತಗೊಂಡು ಒಂದು ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ. ಇದನ್ನ ಸೇರಿಸ್ಕೊಂಡ ನಂತರ ನಾವಿಲ್ಲಿ ಅದರೊಳಗೆ ಸ್ವಲ್ಪ ನೀರನ್ನು ಹಾಕಿ ಇದರಲ್ಲಿ ಸೇರಿಸ್ಕೊಳ್ಳೋಣ. ನಂತರ ಇನ್ನೊಂದು ಸ್ವಲ್ಪ ನೀರು ಹಾಕೊಂಡು ಒಂದು ಬೀಟರ್ ಸಹಾಯದಿಂದ ನೀಟಾಗಿ ಮಜ್ಜಿಗೆನ ಮಾಡ್ಕೊಳ್ಳೋಣ. ಮಜ್ಜಿಗೆ ತೀರಾ ಗಟ್ಟಿ ಇರಬಾರ್ದು, ತೀರಾ ನೀರಾಗೂ ಇರಬಾರ್ದು, ಮೀಡಿಯಮ್ ಆಗಿ ಇರಬೇಕು. ನಂತರ ಸ್ವಲ್ಪ ನೀರು ಹಾಕಬೇಕು ಅಂತ ಅನ್ನಿಸ್ತು, ಸೊ ಇನ್ನೊಂದು ಸ್ವಲ್ಪ ಹಾಕಿದೆ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ. ನಂತರ 1 ಚಮಚದಷ್ಟು ಜೀರಿಗೆನ ಜಜ್ಜಿಬಿಟ್ಟು ಇದರಲ್ಲಿ ಸೇರಿಸ್ಕೊತಾ ಇದ್ದೀನಿ. ಇದ್ರ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ ಐಸ್ ತಿನ್ನುವಾಗ. ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೇಲೆ ಕೆಳಗೆ ಮಾಡಿದರೆ ಉಪ್ಪು ಮತ್ತು ಜೀರಿಗೆ ಒಂದೇ ಕಡೆ ಕೂರೋದಿಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಐಸ್ ಯಾವ ಕಪ್ನಲ್ಲಿ ಮಾಡ್ತೀವಿ ನೋಡಿ, ಆ ಕಪ್ನ ತೊಗೊಂಡ್ಬಿಟ್ಟು ಈ ಮಜ್ಜಿಗೆನ ಅದರಲ್ಲಿ ಸೇರಿಸ್ಕೋಬೇಕಾಗತ್ತೆ. ನೋಡಿ, ಇವಾಗ ನಾನು ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಈ ಥರ ಪ್ಲಾಸ್ಟಿಕ್ ಕಪ್ ಬೇಡ ಅಂದರೆ ಕುಲ್ಫಿ ಮಾಡ್ತಲ್ವಾ, ಆ ಮೋಲ್ಡಲ್ಲಿ ಹಾಕಿ ಕೂಡ ಮಾಡ್ಕೋಬಹುದು, ಅಥವಾ ಸ್ಟೀಲ್ ಲೋಟದಲ್ಲೂ ಕೂಡ ಮಾಡ್ಕೋಬಹುದು. ನೋಡಿ, ಇವಾಗ ತಯಾರಾಯಿತು. ತುಂಬಾನೇ ಸಖತ್ತಾಗಿ ಕಾಣಿಸ್ತಾ ಇದೆ ಅಲ್ವಾ? ಉಳಿದಿರುವ ಮಜ್ಜಿಗೆಯನ್ನು ಎಲ್ಲ ಕಪ್ಗಳಿಗೆ ಹಾಕಿ ಅದರಲ್ಲಿ ಕಡ್ಡಿ ಇಟ್ಟು ತಯಾರು ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಈಗ ಇವೆಲ್ಲ ಕಪ್ಗಳನ್ನು 3 ರಿಂದ 4 ಗಂಟೆ ಫ್ರೀಸರ್ನಲ್ಲಿ ಇಡಬೇಕಾಗತ್ತೆ. ತರ ಐಸ್ ತಯಾರಾಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಮಾಡ್ಕೋಬಹುದು ಮಜ್ಜಿಗೆ ಐಸ್ನ. ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ. ಈ ಸಲ ಸಮ್ಮರ್ ಹಾಲಿಡೇಸ್ಗೆ ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ, ತುಂಬಾನೇ ಇಷ್ಟ ಆಗುತ್ತೆ. ಇವಾಗ ಫ್ರೀಸರ್ನಲ್ಲಿ ಇಟ್ಟಿರುವ ಕಪ್ಗಳನ್ನ ತೆಗ್ದಿದ್ದೀವಿ. 4 ಗಂಟೆ ಆಗಿದೆ. ಈ ಐಸ್ನ ಹೇಗೆ ಓಪನ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿ 2 ಕೈಗಳ ಸಹಾಯದಿಂದ ಉಜ್ಜಿದ್ರೆ ಐಸು ತಾನಾಗಿಯೇ ಕಪ್ಪಿಂದ ಹೊರಗಡೆ ಬರುತ್ತೆ. ನೋಡಿ, ಇವಾಗ ಮಾಡ್ತಾ ಇದ್ದೀವಿ. ಇಷ್ಟೇ ನೋಡಿ, ಎಷ್ಟು ಸರಳವಾಗಿ ಮಾಡ್ಕೋಬಹುದು ಅಲ್ವಾ? ಸುಡುವ ಬಿಸಿಲಿನಲ್ಲಿ ತಂಪಾಗಿರುವ ಈ ಮಜ್ಜಿಗೆ ಐಸ್ನ ತಿಂದರೆ ದೇಹಕ್ಕೂ ತುಂಬಾ ತಂಪಾಗಿರುತ್ತೆ, ಮನಸ್ಸಿಗೂ ತುಂಬಾ ಖುಷಿಯಾಗುತ್ತೆ. ನೀವು ಒಂದ್ಸಲ ಈ ಮಜ್ಜಿಗೆ ಐಸ್ ರೆಸಿಪಿನ ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್. ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನೊಂದಿಷ್ಟು ಈಸಿ ರೆಸಿಪಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.